ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಿ ವ್ಲಾಗ್ಸ್. ಇದು ಮಂಡೇ ವ್ಲಾಗ್. ನಾನಿವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಯಾಕಂದರೆ ಸೋಮವಾರದ ಪೂಜೆ ಇರುತ್ತಲ್ವ, ಅದಕ್ಕೋಸ್ಕರ ದೇವ್ರ ಪೂಜೆ ಅಂತ ಬಂದರೆ ನಮಗೆ ತುಂಬ ಟೈಮ್ ಬೇಕು. ಆದರೂ ಆ ಪೂಜೆಗೆ ಕೊಡ್ತೀವಲ್ಲ ನಾವು, ಆ ಟೈಮ್ನಲ್ಲಿ ನಮಗೆ ಎಷ್ಟು ನೆಮ್ಮದಿ ಇರುತ್ತೆ ಅಲ್ವಾ. ಹಾಗೆಯೇ ಪಾಸಿಟಿವ್ ವೈಬ್ಸ್ ಕೂಡ ನಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾನು ಹಬ್ಬಕ್ಕೆ ಕಳ್ಸೋಕ್ಕಿಟ್ಟಿದ್ದಂತಹ ತೆಂಗಿನಕಾಯಿ ಮತ್ತು ಅಕ್ಕಿ ಹಾಗೆಯೇ ಡ್ರೈ ಫ್ರೂಟ್ಸ್ನೆಲ್ಲ ಬಳಸ್ಕೊಂಡು ಇವತ್ತು ದೇವ್ರ ನೈವೇದ್ಯಕ್ಕೆ ಅಂತ ಪೊಂಗಲ್ ಥರ ಮಾಡ್ತಾಯಿದ್ದೇನೆ. ಆದರೆ ನಮ್ಮ ಕಡೆ ಇದನ್ನು ಪೊಂಗಲ್ ಅಂತ ಹೇಳಲ್ಲ, ಬೆಲ್ದನ್ನ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ನಲ್ಲಿ ಹೆಸರುಬೇಳೆನ ತಗೊಂಡಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಸ್ವಲ್ಪ ಸಾಫ್ಟ್ ಆಗೋ ಥರ 2-3 ವಿಷಲ್ನ ಹಾಕಿಸ್ಕೊಳ್ತೀನಿ. ನಾವು ಈ ಬೆಲ್ದನ್ನಕ್ಕೆ ಹೆಸರುಬೇಳೆನ ಸೇರಿಸ್ಬೇಕಂತ ಏನಿಲ್ಲ, ನಮಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ಬೋದು. ನಾನು ಯಾಕೆ ಸೇರಿಸಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಹೆಚ್ಚುತ್ತೆ ಅಂತ. ಅದು ಅಲ್ಲದೆ ಹೆಸರುಬೇಳೆ ಕೂಡ ನಮ್ಮ ಬಾಡಿಗೆ ತಂಪಲ್ವ, ಹಾಗಾಗಿ ಹೆಸರುಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಬೇಡ ಅಂದರೆ ಹೆಸರುಬೇಳೆನ ಸ್ಕಿಪ್ ಮಾಡಿ ಬರೀ ಅಕ್ಕಿಯಿಂದನೇ ಕೂಡ ಇದನ್ನು ಮಾಡ್ಕೋಬೋದು. ಇದಾದಮೇಲೆ ವಿಷಲ್ ಕೂಗಲಿಕ್ಕೆ ಇಟ್ಟಿದ್ದೇನೆ. ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇದೆಲ್ಲ ನಾವು ಕಳ್ಸೋಕ್ಕೆ ಇಟ್ಟಿದ್ವಲ್ಲ, ಅದೇ ಡ್ರೈ ಫ್ರೂಟ್ಸು. ಅದಕ್ಕೆ ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ಇನ್ನೊಂದಷ್ಟು ನಾವು ಬಳಸ್ಕೋಬೋದು. ಹಾಗೆಯೇ ಗಣೇಶನಿಗೆ ಇಟ್ಟಿದಂತಹ ಬೆಲ್ಲ, ದೇವಿಗೂ ಕೂಡ ನಾವು ಬೆಲ್ಲನ ಇಡ್ತೇವೆ, ಅದೇ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಯಾವುದನ್ನು ಕೂಡ ವೇಸ್ಟ್ ಮಾಡದೆ ತಗೊಂಡಿದ್ದೇನೆ. ಹಾಗೆ ಒಂದು ಯಾವ ಪಾತ್ರೆಯಲ್ಲಿ ನಾವು ಬೆಲ್ದನ್ನನ್ನು ಮಾಡ್ತೀವೋ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿನ ಹುರ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಗೋಡಂಬಿನೆಲ್ಲ ಎತ್ತಿಟ್ಕೊಂಡು ಕೊನೆಯಲ್ಲಿ ಸೇರಿಸ್ತೇನೆ. ಹಾಗೆಯೇ ಸೇಮ್ ಪ್ರೊಸೀಜರ್ನಲ್ಲಿ ಒಣ ದ್ರಾಕ್ಷಿನೂ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದಾದಮೇಲೆ ಬಾದಾಮಿನ ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮೂರನ್ನು ಕೂಡ ಲಾಸ್ಟಲ್ಲಿ ಎಲ್ಲ ರೆಡಿ ಆದಮೇಲೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ಆಗುತ್ತೆ. ಇವಾಗ ಈ ಅನ್ನ ರೆಡಿಯಾಗಿದೆ. ರೆಡಿಯಾಗಿರೋ ಅಂಥ ಅನ್ನಕ್ಕೆ ಬೆಲ್ಲನ ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ್ಟವ್ ಮೇಲೆ. ಹಾಗೆಯೇ ಅದೇ ಪಾತ್ರೆಗೆ ಹೆಸರುಬೇಳೆ ಮತ್ತು ಅನ್ನನ ಶಿಫ್ಟ್ ಮಾಡಿಕೊಂಡು ಕರಗಿಸಿರೋ ಅಂಥ ಬೆಲ್ಲನ ಹಾಕ್ಕೊಂಡು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿದರೆ ಬೆಲ್ದನ್ನ ರೆಡಿ ಆಗುತ್ತೆ. ಹಾಗೆಯೇ ಕಳ್ಸದ ಕಾಯಿ ಇತ್ತಲ್ವ, ನಾನು ಅದನ್ನು ಸಪ್ರೇಟಾಗಿ ಪಾಯಸ ಅಥವಾ ಕೊಬ್ಬರಿ ಮಿಠಾಯಿನ ಮಾಡಬೇಕಂತ ಇದ್ದೆ. ಆದರೆ ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಆ ಕಾಯಿನ ಇಟ್ಟು ಮತ್ತೆ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದರೆ ಸರಿ ಹೋಗಲ್ವಲ್ಲ ಅಂತ ಹೇಳಿ ಆ ತೆಂಗಿನಕಾಯಿನ ಪೂರ್ತಿಯಾಗಿ ತುರಿದು ಇದೇ ಬೆಲ್ದನ್ನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೇನೆ. ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿ ನಾನು ಪಚ್ಚಕರ್ಪೂರನ ಆ್ಯಡ್ ಮಾಡಿಲ್ಲ. ಇದನ್ನು ರೆಡಿ ಮಾಡಿಟ್ಟು ದೇವ್ರ ಮನೆಗೆ ದೀಪ ಹಚ್ಚೋಕ್ಕೆ ಅಂತ ಬಂದೆ. ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿಕೊಂಡೆ. ಅಂದರೆ ಹಬ್ಬದ ದಿನವೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರಿಂದ ತುಂಬ ಡೀಪ್ ಕ್ಲೀನಿಂಗ್ ಅಂತ ಏನಿಲ್ಲ. ಪೂಜೆ ಮನೆನ ಹಳೆ ಹೂಗಳನ್ನೆಲ್ಲ ತೆಗೆದು ಎಷ್ಟಿದೆಯೋ ಅಷ್ಟೇ ಹೂಗಳನ್ನ ಮಡಿಸಿ ಅದಕ್ಕೆ ದೀಪ ಹಚ್ಚಲಿಕ್ಕೆ ರೆಡಿ ಮಾಡಿ ಬಂದೆ. ವರ್ಕಿಂಗ್ ವುಮೆನ್ಸಿಗೆಲ್ಲ ಆಲ್ಮೋಸ್ಟ್ ಸಂಡೇ ಮನೆಯಲ್ಲೇ ಇರ್ತಾರೆ, ಇಲ್ಲ ಔಟ್ಸೈಡ್ ಎಲ್ಲಾದರೂ ವಿಸಿಟ್ ಮಾಡಿ ಬಂದಿರ್ತಾರೆ. ಸಂಡೇ ಅವರು ವರ್ಕಿಂದ ಒಂದು ರಿಲೀಫ್ನ ತೊಗೊಂಡಿರ್ತಾರೆ. ಮತ್ತು ಮಾರನೇ ದಿನ ಸೋಮವಾರ ವರ್ಕಿಗೆ ಹೋಗಬೇಕು ಅಂದರೆ ಏನೋ ಒಂಥರ ಸ್ವಲ್ಪ ಬೇಜಾರಾಗ್ತಾನೆ ಇರುತ್ತೆ. ನನಗೂ ಕೂಡ ಅದೇ ರೀತಿ ಸೋಮವಾರ ಬೇಜಾರಾಗ್ತಾಯಿತ್ತು. ಸಂಡೇ ಎಲ್ಲ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಮತ್ತು ಸೋಮವಾರ ಡ್ಯೂಟಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿನೇ ಹೇಗೆ ಬೇಗ ಕೆಲಸ ಮುಗಿಸ್ಕೊಂಡ್ರು ನಾವು ಹೊರಡೋ ಅಷ್ಟರಲ್ಲಿ ಲೇಟ್ ಆಗೇ ಬಿಡುತ್ತೆ. ಹೀಗೆ ಪ್ರಸಾದನ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿದೆ. ಅದಾದಮೇಲೆ ಒಂದು 3-4 ಮನೆಗೆ ಪ್ರಸಾದನ ಹಂಚೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ತಾರೆ. ನಾನು ಕೂಡ ಪಕ್ಕದ ಮನೆಗೆ ಕೊಟ್ಟು ಕಳಿಸ್ದೆ. ಇದು ಈವ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್. ಮಾರ್ನಿಂಗೇ ತರಕಾರಿ ಎಲ್ಲ ತರಿಸಿದ್ದೆ, ಆದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಇದನ್ನೆಲ್ಲ ಜೋಡಿಸಿಡ್ಲಿಕ್ಕೆ. ಇವಾಗ ನಾನು ಇದನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿ ಇದನ್ನು ವಾಶ್ ಮಾಡಿ ಇಡ್ತೇನೆ. ಮತ್ತು ಇದರಲ್ಲಿ ಬಟ್ಟೆ ತೆಗೆದು ಅದರಲ್ಲೆಲ್ಲ ಒರೆಸಿ ಇಡೋ ಅಷ್ಟು ಟೈಮ್ ನನಗಿರಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಬುಟ್ಟಿಗಳಿಗೆ ಹಾಕಿ ಅದನ್ನು ವಾಶ್ ಮಾಡಿ ಇಡ್ತೇನೆ. ಇದು ಮಾರ್ನಿಂಗ್ ಅಷ್ಟರಲ್ಲಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿರುತ್ತೆ. ಆವಾಗ ಸಪ್ರೇಟ್ ಸ್ಟೋರೇಜ್ ಬಾಕ್ಸ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೇನೆ.
ಹಾಗೆ ಇವತ್ತು ಮಾರ್ಕೆಟಿಂದ ಹಸಿ ಬಟಾಣಿ ಕೂಡ ತಂದಿದ್ರು. ಬಟಾಣಿನ ಇವಾಗಲೇ ಕಾಳುಗಳನ್ನ ಬಿಡಿಸಿಟ್ಕೊಂಡ್ರೆ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಈಸಿ ಆಗುತ್ತಲ್ವ, ಹಾಗಾಗಿ ಬಿಡಿಸಿಟ್ಕೊಬಿಡೋಣ ಅಂತ ಬಿಡಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನೂ ಅಷ್ಟೇ, ನಾಳೆ ಏನಾದರೂ ವೆಜಿಟೇಬಲ್ ಪಲಾವ್ ಮಾಡಬೇಕಂತಂದರೆ ನಾನು ಹಿಂದಿನ ನೈಟೇ ತರಕಾರಿ ಎಲ್ಲ ಹೆಚ್ಚಿಡಬೇಕು. ಯಾಕಂದರೆ 8 ಗಂಟೆ ಒಳಗಡೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದ್ರಿಂದ ಅಷ್ಟು ಬೇಗ ಎಲ್ಲದೂ ಆವಾಗಲೇ ಹೆಚ್ಚಿಟ್ಕೊಂಡು ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಬಿಫೋರ್ ಡೇನೇ ನಾನು ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತೇನೆ. ಇದಾದ ಮೇಲೆ ನೈಟಿನ ಡಿನ್ನರ್ ರೆಡಿ ಮಾಡಿರಲಿಲ್ಲ, ಹಾಗಾಗಿ ಬಟಾಣಿನೆಲ್ಲ ಬಿಡಿಸ್ಕೊಂಡೆ ಅಲ್ವಾ. ಹೇಗಿದ್ದರೂ ಬಟಾಣಿ ಇದೆ ಅಂತ ಹೇಳಿ ಸೋಯಾ ಚಂಕ್ಸ್ ಬಟಾಣಿನ ಹಾಕಿ ಒಂದು ಸಿಂಪಲ್ಲಾಗಿ ಸೋಯಾ ಚಂಕ್ಸ್ ಪಲಾವನ್ನ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಸೋಮವಾರದ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.